ನಮಸ್ಕಾರ. ರಾಷ್ಟ್ರ ಸೇವಿಕಾ ಸಮಿತಿ ಹಾಗೂ ವಿಶ್ವ ಹಿಂದೂ ಪರಿಷತ್ತಿನ ದುರ್ಗಾವಾಹಿನಿಯ ಮಾತೆಯರೆಲ್ಲ ಸೇರಿ ನಾವು ಇವತ್ತಿನ ದಿವಸ ಏನು ನೇಹಾಂದು ಬರ್ಬರ ಹತ್ಯೆ ಅಂತಾನೆ ಹೇಳಬೇಕಾಗಿರುವಂತಹ ವಿಷಯ ಇದು. ಈ ಒಂದು ವಿಷಯವನ್ನ ಬಲವಾಗಿ ಖಂಡಿಸುವಂತಹ ವಿಷಯಕ್ಕಾಗಿ ಬಂದಿವಿ ಮತ್ತು ಅವ್ರ ತಂದೆ ತಾಯಿಗೆ ಒಂದು ಸಾಂತ್ವನಕ್ಕಾಗಿ ಇಲ್ಲಿ ಬಂದೀವಿ. ಯಾವುದೇ ರೀತಿಯ ಈ ಸಡಿಲತೆಯನ್ನ ಕೊಡದೆ ಕಾನೂನಿನ ಪ್ರಕಾರ ಆ ಒಬ್ಬ ಏನು ಬರ್ಬರ ಹತ್ಯೆ ಮಾಡಿದಂತಹ ಕ್ರೂರಿ ಅಂತ ಹೇಳ್ಬಹುದು ಅಂತಹ ವ್ಯಕ್ತಿಗೆ ಯಾವುದೇ ರೀತಿಯ ಸಡಿಲಿಕೆಯನ್ನ ಕೊಡದೆ ಕಾನೂನಿನ ಪ್ರಕಾರ ಎಲ್ಲ ರೀತಿಯ ಅವನ ಮೇಲೆ ಹಾಕ್ಬೇಕಾದಂತಹ ಕಟ್ಲೆಗಳನ್ನ ಹಾಕಿ ಗಲ್ಲು ಶಿಕ್ಷೆನೇ ಕೊಡೋದು ಯೋಗ್ಯ ಅನಿಸ್ತದೆ. ಯಾಕಂದ್ರೆ ಇದು ಪ್ರೀತಿ ಪ್ರೇಮ ಅನ್ನೋಂಥದ್ದು ಒಂದ್ ಕಡೆ ಇದ್ರೆ, ಪ್ರೀತಿ ಪ್ರೇಮ ಆಗಿದ್ರೆ ಪ್ರಾಯಶಃ ಒಂದು ಈ ಏನು ಧರ್ಮ ಮತ ಅಂತ ಹೇಳಿ ಏನು ವ್ಯತ್ಯಾಸ ಬರ್ತಿತ್ತು ಅದಕ್ಕೆ ಓಡ್ ಹೋಗಿ ಮದ್ವೆ ಆಗ್ತಿದ್ರು ಏನೋ ಬಹುಶಃ. ಆದ್ರೆ ಇಲ್ಲಿ ನಡೀತಿರುವಂತದ್ದು ಇದು ಲಹು ಜಿಹಾದ್. ಇದು ಒಂದು ಕಾಂಡ. ಆ ಕಾಂಡಕ್ಕಾಗಿ ಆ ಪಾಪ ಮಗು ಅದರಲ್ಲಿ ಸಿಲುಕಿ ಹಾಕೊಂಡು ತನ್ನ ಜೀವವನ್ನೇ ತೆತ್ತಬೇಕಾಗಿದೆ. ಇದಕ್ಕಾಗಿ ನಾವೆಲ್ಲರೂ ಇದಕ್ಕೆ ಬಲವಾಗಿ ಖಂಡಿಸ್ತೇವೆ ಮತ್ತು ಅವನಿಗೆ ಕಾನೂನಿನ ಪ್ರಕಾರ ಎಲ್ಲ ರೀತಿಯ ಶಿಕ್ಷೆಗಳನ್ನ ಅಲ್ಲ, ಅವನಿಗೆ ಒಂದು ನಾವು ಗಲ್ಲು ಶಿಕ್ಷೆಯನ್ನೇ ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ ನಾವೆಲ್ಲರೂ. ನಮ್ಮ ಮುಂದೆ ಆ ತರ ಏನ್ ಹಂಗೆ ಹೇಳ್ದಂತಿಲ್ಲ. ಪ್ರೀತಿ ಎನ್ನುವಂತಹ ಸಾಮಾನ್ಯ ಒಂದು ಈ ವಯಸ್ಸಿನ ಪ್ರಕಾರನೇ ಸ್ವಭಾವ ಇರುವಂತಹದ್ದು. ಆ ತರ ಮಗು ಅಲ್ಲ ನೇಹಾ. ಆದ್ರೂ ಒಂದು ಹುಚ್ಚು ಕೊಡಿಯ ಮನಸ್ಸು 16 ವಯಸ್ಸು ಅಂತಾರಲ್ಲ, ಆ ವಯಸ್ಸಿನ ಪ್ರಕಾರ ಈ ಪ್ರೀತಿ ಪ್ರೇಮ ಅನ್ನೋದಕ್ಕೆ ಬಿದ್ದಿದ್ದಷ್ಟೇ ಹೊರತಾಗಿ ಅವನು ಫಿಯಾಜಂದು ಇದರಲ್ಲಿ ಲಹು ಜಿಹಾದದ್ದೇ ಒಂದು ಸಿಚುವೇಶನ್ ಇರೋದ್ರಿಂದಾನೇ ಈ ತರದ ಬರ್ಬರ ಹತ್ಯೆ ಮಾಡಿರುವಂತಹದ್ದು, ಕ್ರೌರ್ಯತನವನ್ನ ತೋರಿಸಿರುವಂತಹದ್ದು. ಹೌದು, ನಿಜವಾಗ್ಲೂ ನೋವನ್ನ ಉಂಟು ಮಾಡುವಂತಹದ್ದು. ಆದ್ರೆ ಅವರು ಕೂಡ ಒಂದು ಮಾನವೀಯತೆಯನ್ನ ಇಟ್ಕೋಬೇಕಿತ್ತು ಅನ್ನಿಸ್ತದೆ. ಈಗ ಸದ್ಯ ಹೌದು, ಅವ್ರು ಮಾಡ್ಬೇಕಾಗಿತ್ತು. ಆ ಒಂದು ಮಾನವೀಯತೆ ಅವರು ತೋರಿಸ್ತಾ ಇಲ್ಲ, ತೋರಿಸ್ಬೇಕು ನಿಜವಾಗ್ಲು. ಅದಕ್ಕಾಗಿ ಅವರು ಒಂದು ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕಿತ್ತು. ಸುಧಾ ದೇಸಾಯಿ ಅಂತ, ರಾಷ್ಟ್ರ ಸೇವಿಕಾ ಸಮಿತಿಯ ಸೇವಿಕಾ. ಭಾರತಿ ನಂದಕುಮಾರ್ ಅಂತ, ಸೇವಾ ಭಾರತಿ ಇಂದ ಮಾತಾಡ್ತಿರೋದು. ಇವತ್ತಿನ ದಿವಸ ಆಗಿದ್ದು ಬಹಳ ಅಂದ್ರೆ ದುಃಖಕರ ಸಂಗತಿ. ಇದೇ ರೀತಿ ಅಂದ್ರೆ ಒಂದು ಕಾಲೇಜ್ ಆವರಣದಲ್ಲಿ ಸುತ್ತಮುತ್ತ ಜನ ಇದ್ದಾಗ ಆಗಿದೆ ಅಂತಂದ್ರೆ ಈಗಿನ ಹೆಣ್ಮಕ್ಳು ಸುರಕ್ಷತೆ ಎಷ್ಟ್ರ ಮಟ್ಟಿಗಿದೆ ಅಂತ. ಆದ್ರೆ ನಮ್ಮಲ್ಲಿ ಸಮಿತಿ ಒಳಗ್ ನಾವೆಲ್ಲಾನು ಕಲಿಸ್ತೀವಿ, ಬನ್ನಿ ಮಕ್ಳಿಗೆ ಕ್ಯಾಂಪ್ ಕಳಿಸಿ ಅಂತ. ಆದ್ರೆ ತಾಯಂದ್ರು ಎಲ್ಲೂ ಕಳಿಸೋದಿಲ್ಲ, ಅವರಿಗೆ ಬೇರೆ ಲೋಕನೇ ಬೇಕು ಅಂತಂತಾರೆ. ಇವಾಗಾದ್ರೂ ಎಲ್ಲಾ ತಾಯಂದ್ರು ಎಚ್ಚೆತ್ಕೊಂಡು ಎಲ್ಲಿ ಮಕ್ಕಳನ್ನ ಸುರಕ್ಷತೆ ಇರ್ತದೆ, ಏನೇನ್ ಮಕ್ಳಿಗೆ ಕಲಿಸ್ಬೇಕು ಅನ್ನೋದು ತಾಯಂದ್ರು ಮೊದಲು ಮಾಡ್ಬೇಕಾಗಂತ ವಿಷಯ. ಯಾಕಂದ್ರೆ ತಾಯಂದ್ರೆ ಹೆಚ್ಚಿಗೆ ನೋಡ್ಕೋಬೇಕಾಗಿದ್ದಂತ ಮನೆಯಲ್ಲಿ ತಾಯಿ ಮಗಳು ಏನ್ ಆಗ್ತಿದೆ ಅನ್ನೋದು ತಾಯಿ ನೋಡ್ಕೋಬೇಕು. ಆದ್ರೂ ಇವತ್ತಿನ ದುಃಖದ ಸಂಗತಿಗೆ ಇವತ್ತು ನಮ್ಮ ಸ್ವಯಂ ಸೇವಕ ಸಂಘದಿಂದ ಮತ್ತೆ ಎಲ್ಲ ಹಿರಿಯರು ಇವತ್ತು ಸೇರಿ ನಾವು ಕಾರ್ಪೊರೇಷನ್ ಇವರಿಗೆ DC ಅವರಿಗೆ ಮನವಿ ಕೊಟ್ಟಿದ್ದೀವಿ. ಇದನ್ನ ಇನ್ 2 ತಿಂಗಳೊಳಗೆ ಇದನ್ನ ಏನಾಗತ್ತೆ ನಿರ್ಣಯ ಮಾಡ್ಬಿಡ್ಬೇಕು. ಹೌದು. ನಮ್ಮಲ್ಲಿ ಅಂದ್ರೆ ನಮ್ಮ ರಾಷ್ಟ್ರ ಸೇವಿಕಾ ಸಮಿತಿ ಒಳಗೆ ನಿಯುದ್ಧ ಅಂತ ಕಲಿಸ್ತೀವಿ. ಕೈ ಒಳಗನೆ ಹೆಂಗೆ ಮಕ್ಳ ಫೈಟ್ ಮಾಡಿ ಗೆಲ್ಲಬೇಕು, ನಮ್ಮ ಆತ್ಮರಕ್ಷಣೆ ಹೆಂಗ್ ಮಾಡ್ಬೇಕು ಅಂತ ಕಲಿಸ್ತೀವಿ. ಆಮೇಲೆ ದಂಡದಿಂದ ಕಲಿಸ್ತೀವಿ. ಇಂಥವೆಲ್ಲ ಮಕ್ಳು ಕಲ್ತಿದ್ರೆ ಒಂದು ನಿಮಿಷದಲ್ಲಿ ಯಾವ್ದೇ ಅಂದ್ರೆ ದಿಢೀರಂತ ಬಂದಾಗ ಯಾರಿಗೂ ಮಾಡ್ಲಿಕ್ಕೆ ತೊಂದ್ರೆ ಆಗ್ಬಹುದು. ಆದ್ರೆ ಈ ಧೈರ್ಯ, ಮನಸ್ಸಿನ ಸ್ಥೈರ್ಯ ಇದನ್ನೆಲ್ಲ ಕಲಿಸುವಂತದ್ದು ರಾಷ್ಟ್ರ ಸೇವಿಕಾ ಸಮಿತಿಯವರು. ಬೇರೆ ಎಲ್ಲೇ ನಿಮಗೆ ಈ ಶಿಕ್ಷಣ ಸಿಗೋದಿಲ್ಲ. ಅಲ್ಲಿ ಬೆಳೆದಂತ ಮಕ್ಕಳು ಇವತ್ತಿಗೂ ನಮ್ದು ಕ್ಯಾಂಪ್ ನಡೀತಾ ಇದೆ. 16 ಮಕ್ಕಳು ಅಲ್ಲಿ ಸೇರಿದ್ದಾರೆ. ಇಂಥ ಕ್ಯಾಂಪ್ಗಳಲ್ಲಿ ಮಕ್ಕಳು ಇದ್ದಿದ್ದಂದ್ರೆ ಖಂಡಿತ ಇವತ್ತು ಅವಳು ಉಳಿತಾ ಇದ್ಲು ಅನ್ನೋದೇ ಒಂದು ಉದ್ದೇಶ. ಭಾರತಿ ನಂದಕುಮಾರ್.
ಖಂಡಿತ ಈ ಸಲ ನಾವು ಹೇಳಿದೀವಿ ಎಲ್ಲ ಅಂದ್ರೆ ಸ್ಕೂಲ್ಗಳಲ್ಲಿ ಕಾಲೇಜುಗಳಲ್ಲಿ ಮೊದಲು ಇದನ್ನ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕು. ಇನ್ನು ಮುಂದೆ ನಾವೇ ಒಂದು ಅದನ್ನ ಹಾಕೋಬೇಕನ್ನೋದು ಸಹ ಇವತ್ತು ಬೆಳಗ್ಗೆ ತಾನೇ ನಿರ್ಣಯ ಆಗಿದೆ. ಇಲ್ಲ ಅಂತಂದ್ರೆ ಇಲ್ಲಿ ಪ್ರತ್ಯೇಕವಾಗಿ ಮಕ್ಕಳನ್ನ ಕಳಿಸಿ ಅಂತಂದ್ರೆ ಎಲ್ಲೂ ಕಳಿಸೋದಿಲ್ಲ. ಅದಕ್ಕೆ ನಾವೇ ಸ್ವತಃ ಸ್ಕೂಲಲ್ಲಿ ಕಾಲೇಜುಗಳಲ್ಲಿ ಪ್ರತಿಯೊಬ್ಬರಿಗೂ ಈ ರೀತಿ ಕಲಿಸ್ಬೇಕನ್ನೋದು ಯೋಚನೆ ಮಾಡಿದ್ದೀವಿ. ಎಷ್ಟೋ ಪಾಲಕರಿಗೆ ಒಂದ್ ರೀತಿಯಲ್ಲಿ ಕಾಲೇಜಿಗೆ ಕಳಿಸ್ಲಿಕ್ಕೆ ಈಗ ಇವಾಗ ಇಮಿಡಿಯೇಟ್ ತಕ್ಷಣದಲ್ಲಿ ಭಯ ಆಗತ್ತೆ, ಆದ್ರೆ ಅದೇ ಮತ್ತೆ ಮುಂದೆ ಕಂಟಿನ್ಯೂ ಆಗಲ್ಲ. ಯಾಕಂದ್ರೆ ಮತ್ತೆ ಇಂಥದೇ ವಿಷಯಗಳು ನಡೆಯೋದಿಲ್ಲ, ಇಂಥವೇ ವಿಷಯಗಳು ನಡೆಯೋದಿಲ್ಲ. ಸೊ ಪಾಲಕರು ಸಹ ಧೈರ್ಯ ತಗೋಬೇಕು. ಅದು ಕಾಲೇಜಿಗೆ ಕಳಿಸ್ಲಿಕ್ಕೆ ಹೆದರೋ ಬದಲು ಅವರು ಏನ್ ಮಾಡ್ಬೋದು, ತಮ್ಮ ಮಕ್ಕಳಿಗೆ ಯಾವ ರೀತಿ ವಿದ್ಯೆ ಕೊಟ್ರೆ ಅವ್ರನ್ನ ಧೈರ್ಯದಿಂದ ಕಲಿಸ್ಬೋದು ಹೊರಗೆ ಅನ್ನೋದನ್ನ ಮಾತ್ರ ಎಲ್ಲ ಪಾಲಕರಾಯ್ತು ಮತ್ತೆ ಸಮಾಜದಲ್ಲಾಯ್ತು ಎಲ್ಲರೂ ಎಚ್ಚೆತ್ತಿರ್ಕೋಬೇಕು. ಇದು ಅಂದ್ರೆ ವಯಸ್ಸು ಈಗಿನ ಜನರೇಷನ್ ಅಲ್ಲಿ ಅಂತಂದ್ರೆ ಈ ವಯಸ್ಸಿಗೆ ಆಮಿಷರಾಗ್ಬಿಡ್ತಾರೆ. ಅವರಿಗೆ ಕಷ್ಟ ಬೇಡ ಅಂದ್ರೆ ಕಷ್ಟದ್ದು ನೋಡೇ ಇರೋದಿಲ್ಲ ಮಕ್ಕಳು. ಹಂಗಾಗಿ ಅದಕ್ಕೆ ಮತ್ತೆ ತಿರ್ಗಾ ನಾ ಹೇಳೋದು ಪಾಲಕರಿಂದನೇ ಅದ ಕಷ್ಟ ಸುಖ ಅನ್ನೋದನ್ನ ಕಲಿಸ್ಬೇಕು ಅನ್ನೋದೇ ನಮ್ಮ ಇದು. ಎಂತ ಶ್ರೀಮಂತಿಗೆ ಇದ್ರೂ ಸಹ ಮಕ್ಕಳಿಗೆ ಕಷ್ಟ ಅನ್ನೋದು ಗೊತ್ತಾಗ್ಬಿಟ್ರೆ ಎಲ್ಲಾ ರೀತಿಯಿಂದನೂ ಎಚ್ಚೆತ್ತರ್ಕೋತಾರೆ. ನಮ್ಗೆ ಭಾಳ ದುಃಖ ಆಯ್ತು ಆ ಹುಡುಗಿದ್ದು ಸ್ಥಿತಿ ನೋಡಿ. ಈ ಥರ ಯಾವ ನಮ್ಮ ಹುಡುಗಿಯರಿಗೂ ಆಗಬಾರ್ದು. ಹಿಂದೂ ಹುಡುಗಿಯರೆಲ್ಲ ಎಚ್ಚೆತ್ಕೋಬೇಕು. ಹಿಂದೂ ಹುಡುಗಿಯರ ಅನ್ನೋಕ್ಕಿಂತ ಎಲ್ಲ ಹುಡುಗಿಯರು ಎಚ್ಚೆತ್ಕೋಬೇಕು. ಈ ಥರ ಘಟನೆ ಇನ್ನೊಮ್ಮೆ ಆಗಬಾರ್ದು. ಇದನ್ನ ನೋಡಿ ಎಲ್ಲರಿಗೂ ಭಾಳ ಬೇಜಾರಾಯ್ತು. ಪಾಪ ಇರೋದು ಒಂದು ಮಗಳು ಕಳ್ಕೊಂಡವ್ರ ತಂದೆ ತಾಯಿ ಎಷ್ಟು ದುಃಖ ಪಡ್ತಾರ ಅನ್ನೋದು ಎಲ್ಲರಿಗೂ ಗೊತ್ತಿದ್ದು ವಿಷಯ. ಇದನ್ನ ನೋಡಿ ನಾವು ವಿಶ್ವ ಹಿಂದೂ ಪರಿಷತ್ತಿಂದ ಭಾಳ ಎಲ್ಲರೂ ಬೇಜಾರಾಯ್ತು. ಈ ತರ ಇದು ಮಾಡೋದು ತಪ್ಪು, ಮಾಡಬಾರ್ದು ಯಾರು ಇದನ್ನ. ಯಾಕಂದ್ರೆ ಸರ್ಕಾರ ಹಾ ಅವ್ನಿಗೆ ಶಿಕ್ಷೆ ಕೊಡಿಸ್ಬೇಕು. ಯಾಕಂದ್ರೆ ಇದು ಅವ್ರ ಮಗಳಷ್ಟೇ ಅಲ್ಲ, ಇಡೀ ನಮ್ಮ ಕರ್ನಾಟಕದ ಮಗಳು, ಭಾರತದ ಮಗಳು. ಈ ತರ ಈ ಹುಡುಗಿಗೆ ಆದಂಗೆ ತೊಂದರೆ ಯಾರಿಗೂ ಆಗಬಾರ್ದು. ಎಲ್ಲರೂ ಫ್ರೀಯಾಗಿ ಅಡ್ಡಾಡ್ಬೇಕು, ಕಾಲೇಜ್ಗೆ ಹೋಗ್ಬೇಕು, ಎಲ್ಲ ಮಾಡ್ಬೇಕು. ಆದ್ರೆ ಈ ತರ ಆದ್ರೆ ಎಲ್ಲರೂ ತಮ್ಮ ಮಕ್ಕಳನ್ನ ಕಳ್ಸಕ್ಕೆ ಹೆದರ್ತಾರೆ, ಕಾಲೇಜ್ ಬಿಡಿಸ್ತಾರೋ, ಇನ್ನು ಎಷ್ಟು ಹೆಣ್ಮಕ್ಳನ್ನ ಒಳಗೆ ಕೂಡಿಸ್ತಾರೋ. ಈ ತರ ಪರಿಸ್ಥಿತಿ ಯಾರಿಗೂ ಆಗಬಾರ್ದು. ಇದಕ್ಕೆ ಸರ್ಕಾರ ಎಲ್ಲಾ ತರದಿಂದ ಇದು ಕೈಗೊಳ್ಬೇಕು, ಭದ್ರತೆ. ಅವ್ರ ಪಕ್ಷದ ಸಿಎಂ ಮತ್ತು ಗೃಹ ಸಚಿವರು ಆತರ ಹೇಳಿಕೆ ಕೊಡೋದ್ರಿಂದ ಇವರು ಸಾಕಷ್ಟು ನಾವು ರಾಜಕೀಯದ ಬಗ್ಗೆ ಮಾತಾಡೋದಿಲ್ಲ. ನಾವು ವಿಶ್ವ ಹಿಂದೂ ಪರಿಷತ್ನವ್ರು. ನಾವ್ ಏನಿದ್ರು ಮಹಿಳೆಯರಿಗೆ ಸಪೋರ್ಟ್ ಮಾಡೋದು ಅಷ್ಟೇ ನಮ್ದು. ಏನು ನಮ್ಮ ಹಿಂದುತ್ವದ ಬಗ್ಗೆ ಹೇಳ್ಕೊಡೋದು, ಅದನ್ನ ಒಳ್ಳೆ ರೀತಿಯಲ್ಲಿ ಇದು ಮಾಡ್ಬೇಕು ಅನ್ನೋದಷ್ಟೇ ನಮ್ದು. ರಾಜಕೀಯದ ಬಗ್ಗೆ ನಾವು ಮಾತಾಡೋದಿಲ್ಲ. ನಾವು ವಿಶ್ವ ಹಿಂದೂ ಪರಿಷತ್ತು ಮತ್ತು ರಾಷ್ಟ್ರ ವಿಕಾಸ ಸಮಿತಿ ಸಂಘಟನೆಯಿಂದ ಬಂದೇವಿ. ಇದು ಒಂದು ಅನ್ಯಾಯದ ಘಟನೆ. ಇದ್ರ ಹಿಂದ ಅನೇಕ ಅರ್ಥಗಳು ಬರ್ತಾವ. ಆಗ್ಬಾರ್ದಾಗಿತ್ತು. ಇದು ಒಂದು ಗೊತ್ತಾಗೈತೆ ನಮಗೆ. ಇಂಥ ಹುಬ್ಬಳ್ಳಿಯೊಳಗ ದಿನಾ ನಡೀಲ್ಕತ್ತೇವ. ದಿನಾ ಒಂದ್ ಹುಡುಗಿ ಎಲ್ಲೋ ಹೋಗ್ತಾಳ, ದಿನಾ ಒಂದ್ ಹುಡುಗಿದ ಕೊಲೆನೂ ಆಗ್ಬಹುದು. ಹಿಂಗಾಗಿ ಪಾಲಕರು ಎಚ್ಚೆತ್ಕೊಳ್ಬೇಕು, ಅವ್ರ ಚಲನವಲನಗಳನ್ನ ನೋಡ್ಬೇಕು. ಆದ್ರೆ ಯಾರಾದ್ರೂ ಹಿಂದಿದಾರ ಅದ್ರ ಮಾತ್ರ ಪತ್ತೆ ಹಚ್ಚಲಿಕ್ಕೆ ಬೇಕು. ಇದು ಬರೇ ಒಂದ್ ನೇಹಾದ ಕೆಲಸ ಅಲ್ಲ, ನೇಹಾಂದ ಇದು ಅಲ್ಲಿದು. ಇಂಥ ಬಹಳ ಹುಡುಗಿಯರ ಬಗ್ಗೆ ಅನ್ಯಾಯ ಆಗೈತೆ ಇಲ್ಲಿ. ಹಿಂಗಾಗಿ ಇವತ್ತು ನೇಹಾ ಕಾರ್ಪೊರೇಟರ್ ಮಗಳಿದ್ದಾಳ. ಹಿಂಗಾಗಿ ಅವ್ರಿಗೆ ಸಪೋರ್ಟ್ ಸಿಕ್ತು, ಎಲ್ಲಾರು ಎದ್ದೀವಿ ನಾವು. ಆದ್ರೆ ನಮ್ಗೆ ಗೊತ್ತಿಲ್ಲದೆ ಇದ್ದದ್ದು ಬಹಳವು. ಇಂಥವೆಲ್ಲರಿಗೂ ನಾವು ಸಪೋರ್ಟ್ ಮಾಡ್ಬೇಕು. ಮಹಿಳೆಯರು ಒಂದ್ ಹೆಣ್ಣು ಹುಡುಗಿ ಅದ್ ಯಾವ್ದೋ ಒಂದ್ ಪ್ರಕರಣದಾಗ ಪ್ರೀತಿ ಮಾಡೋದ್ ತಪ್ಪೇನಲ್ಲ. ಪ್ರೀತಿ ಅದ ಲವ್ ಇಸ್ ಬ್ಲೈಂಡ್ ಅಂತಾರ, ಖರೆ ಲವ್ ಇಸ್ ಲೈಟ್ ಆಗ್ಬೇಕು. ನಿಜವಾಗ್ಲು ಬೆಳಕು ಬರ್ಬೇಕಾದ್ರಿಂದ ದೃಷ್ಟಿ ಹೋಗ್ಬಾರ್ದು. ಅಂತ ಒಂದು ಆಗೋವಂತ ವಯಸ್ಸು ಇದು. ಹಿಂಗ ಆಗೋದ್ರ ಇದು ಹಿಂದೆ ಇನ್ನೂ ಅದ. ಇಷ್ಟ ಹಾಡಗಲ್ ಮಂದಿ, ಇಷ್ಟು ಒಂದು ವಿದ್ಯಾಲಯದೊಳಗ ಅವ್ರ ತಾಯಿ ಮುಂದನ ಆ ಮನುಷ್ಯ ತನ್ನ ಪ್ರಾಣನು ಲೆಕ್ಕಿಸ್ದ ಕೊಲ್ತಾನ. ಅವ್ನ ಹಿಂದಿರ್ಲೇಬೇಕಲ್ಲ ಏನಾರ ಒಂದು. ಯಾರಿಗಾಗ್ತದ ಹೇಳಿ? ನನಗ ನಿಮಗ ಆಗ್ತದ ಹೇಳ್ರಿ ಕೊಲ್ಲೋದು ಸುಮ್ನೆ? ಅಂತ ಒಂದು ಕ್ರೂರತ್ವ ಬರ್ಬೇಕಂದ್ರ ಹಿಂದ ಅದರಿ ಏನು. ಇಷ್ಟೆಲ್ಲ ಪಾಪಕ್ಕಿನ್ ಬ್ರೇನ್ ವಾಶ್ ಮಾಡಿ ಇದು ಮಾಡ್ಲಿ ಅವಾಗ ಆಕಿ ಒಪ್ಕೊಳ್ಳಿಲ್ಲ, ಅವಾಗ ಕೊಂದ. ಇದು ಒಂದದ. ಒಂದ್ ಸಂಖ್ಯಾ ಕಮ್ಮಿ ಆಗ್ಬೇಕು, ಇನ್ನಾದ್ರೂ 10 ಮಕ್ಳು ಲಗ್ನ ಮಾಡ್ಕೊಂಡ್ರ. ಹಿಂಗ ಅವ್ರ ಪ್ಲಾನ್ ಅದರಿ. ಇದು ಲವ್ ಜಿಹಾದದ ಕೇಸ್. ಸಂಧ್ಯಾ ದೀಕ್ಷಿತ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.